ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಚ್ಚಾಸರು ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾಗ ಸೊಪ್ಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ಬಂದು ನನ್ನ ತಮ್ಮನ ಮದುವೆಯ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ಆಲ್ರೆಡಿ ಎಲ್ಲರೂ ನೋಡಿದ್ದೀರಾ ಅನ್ಕೊತೀನಿ. ಯಾರೆಲ್ಲ ನೋಡಿಲ್ಲ ಸೊ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದು ಬಂದು ಮದುವೆ ದಿನದ ವ್ಲಾಗು ಪಾರ್ಟ್ 2 ಆಗಿರುತ್ತೆ. ನಾನು ಸ್ವಲ್ಪ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇದ್ರಿಂದ ನಾನು ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಮದುವೆ ದಿನದ ವ್ಲಾಗ್ ಆಗಿರುತ್ತೆ. ಇನ್ನು ನನ್ನ ಫ್ರೆಂಡೇನೆ ಎಲ್ಲ ಮೇಕಪ್ ಎಲ್ಲ ಮಾಡಿ ನನ್ನ ತಮ್ಮನ ಹೆಂಡ್ತಿಗೆ ರೆಡಿ ಮಾಡ್ತಾಯಿದ್ದಾಳೆ. ಅನ್ಕೊತಿರ್ಬೋದು ನೀವು, ಏನು ಹುಡುಗಿ ನಿಮ್ಮ ಮನೇಲಿ ನಾನು ಇದೆಲ್ಲ ಅಂತ ಅನ್ಕೊತಿರ್ಬೋದು. ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ ಇವಾಗ. ಲಾಸ್ಟ್ ಟೈಮ್ ಹೇಳಿದ್ದೆ ಏನಾಯಿತು ಏನು ಸಡನ್ನಾಗಿ ಮದುವೆ ಮಾಡ್ತಿದ್ದೀವಿ ಎಲ್ಲ ಅಂತ. ಸಡನ್ನಾಗಿ ಅಂತ ಅಂದರೆ ನನ್ನ ತಮ್ಮ ಲವ್ ಮಾಡ್ತಾಯಿದ್ದ. ಅದು ಕ್ಯಾಸ್ಟ್ ಬೇರೆ ಅನ್ನೋದಕ್ಕಿಂತ ಧರ್ಮನೇ ಬೇರೆ ನಮ್ಮದು ಮತ್ತು ಅವ್ರದ್ದು ಇಬ್ಬರದ್ದು. ಅವ್ರ ಮನೆಯಲ್ಲಿ ಗೊತ್ತಾಗಿತ್ತು ಅವರಿಬ್ಬರು ಲವ್ ಮಾಡ್ತಿರೋ ವಿಷಯ ಮುಂಚೆನೇ ಗೊತ್ತಿತ್ತು. ಅವ್ರ ಮನೇಲಿ ಒಪ್ಕೊಂಡಿರಲಿಲ್ಲ. ಅದು ನಾನು ಎಲ್ಲ ಮಾತಾಡಿದೆ, ನಮ್ಮ ಮನೆಯವ್ರು ಮಾತಾಡಿದರು, ಎಲ್ಲರೂ ಮಾತಾಡಿದರು ಮಾಡಿಕೊಡಿ ಅಂತ. ಅವ್ರು ಮಾಡ್ಕೊಡೋಕೆ ರೆಡಿ ಇರಲಿಲ್ಲ. ಯಾಕಪ್ಪ ಮಾಡ್ಕೊಡೋಕೆ ರೆಡಿ ಇಲ್ಲ ಅಂದರೆ ಮೇನ್ ರೀಸನ್ನು ಒಂದು ಅಪ್ಪ ಅಮ್ಮ ಇಲ್ಲ, ಹೆಂಗೋ ಏನೋ ಅನ್ನೋದು ಒಂದು ರೀಸನು. ಇನ್ನೊಂದು ರೀಸನು ಇನ್ಸ್ಟಾಗ್ರಾಮಿಂದ ಪರಿಚಯ ಆಗಿರೋದು. ಸೊ ಫೇಕಾಗಿರ್ತಾರೆ, ಮೋಸ ಮಾಡ್ತಾರೆ ಅನ್ನೋದೊಂದು ರೀಸನ್ನು. ಇನ್ನೊಂದು ರೀಸನ್ನು ಅವ್ರ ಅಪ್ಪಂಗೆ ಬಂದು ಮನೆ ಇಲ್ಲ, ಸ್ವಂತ ಮನೆ ಅನ್ನೋದೊಂದು ರೀಸನ್ನು. ಹುಡುಗಿಯವ್ರ ಅಪ್ಪಂಗೆ ಹುಡುಗಂಗೆ ಮನೆ ಇಲ್ಲ ಅನ್ನೋದೊಂದು ರೀಸನ್ನು. ಈ 3 ರೀಸನಿಂದ ಅವ್ರು ನಮಗೆ ಮದುವೆ ಮಾಡ್ಕೊಳಕ್ಕೆ ರೆಡಿನೇ ಇರಲಿಲ್ಲ. ನಾನು ಕೇಳೋದಿಷ್ಟೇ, ಸ್ವಂತ ಮನೆ ಇರಬೇಕು, ಅಪ್ಪ ಅಮ್ಮನೇ ಇರಬೇಕು ಅನ್ನೋದೇನು ರೂಲ್ಸ್ ಇದೆಯಾ? ಇಲ್ಲದಿರೋರು ಕೂಡ ಎಷ್ಟೋ ಚೆನ್ನಾಗಿ ನೋಡ್ಕೊತಾರೆ. ಇವನ್ ನಾನು ಕೂಡ ಮದುವೆ ಆಗಬೇಕಾದಾಗ ಸ್ವಂತ ಮನೆ ಇರಲಿಲ್ಲ ಅಲ್ವಾ. ನಮ್ಮ ಅದೃಷ್ಟ, ದೇವರ ಆಶೀರ್ವಾದ, ಮದುವೆ ಆದಾಗ ನಾವು ಚೆನ್ನಾಗಿದ್ದೇ ಇರ್ತೀವಿ. ನಾನು ಅದನ್ನು ಕೇಳಿದೆ, ಅವ್ರ ಹತ್ರ ಮಾತಾಡಿದೆ. ಅವರಿಲ್ಲ ಮಾಡಿಕೊಡಲ್ಲ ಅಂತಲೇ ಅಂದರು. ಸರಿ ಆಯಿತು ಇನ್ನೆಂತ ಸುಮ್ಮನೆ ಆದ್ವಿ. ಸ್ವಲ್ಪ ದಿನ ಹಂಗೆ ಅವ್ರದ್ದು ಲವ್ ನಡೀತಾಯಿತ್ತು ಕಂಟಿನ್ಯೂ. ಆ ಹುಡುಗಿನೂ ಕೂಡ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ಲು, ಫೋನೆಲ್ಲ ಮಾಡಿ. ಒನ್ ಡೇ ಏನಾಯಿತು, ಅವ್ರ ಮನೇಲಿ ಮದುವೆ ಫಿಕ್ಸ್ ಮಾಡಿಬಿಟ್ರು ಅವಳಿಗೆ ಬೇರೆ ಹುಡುಗನ ಜೊತೆ. ಅವಳು ಬೇಡ ಅಂದರೂ ಮದುವೆ ಮಾಡೋದಕ್ಕೆ ಫಿಕ್ಸ್ ಮಾಡಿದ್ರು. ಸರಿ ಅಂಥೇಳಿ ನಾನು ಮದುವೆ ಆಗೋಲ್ಲ, ಅವಳ ಜೊತೆಗೆ ಮದುವೆ ಆಗೋದು ಅಂತ ಅವಳು ಅವ್ರ ಮದುವೆ ಆಗೋ ಹುಡುಗನ ಹತ್ರೆಲ್ಲ ಹೇಳಿದ್ಲು. ಅವ್ರ ಮನೆಯಲ್ಲೂ ಕೂಡ ಹೇಳಿದ್ಲು. ಗೊತ್ತಾಗಿ ಅವ್ರ ಮನೆಯಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟು ನಮಗೇನೋ ಪ್ರಾಬ್ಲಮ್ ಆಗಲಿಲ್ಲ ಸದ್ಯ. ಅವ್ರು ಕರೆದ್ರು ನಮ್ಮನ್ನು, ನಿಮ್ಮ ಮನೇಲಿ ದೊಡ್ಡವ್ರು ಯಾರು ಇದ್ದರೆ ಕರ್ಕೊಂಡು ಬನ್ನಿ ಅಂತ ನನ್ನ ತಮ್ಮನಿಗೆ ಹೇಳಿದರು. ನನ್ನ ತಮ್ಮ ಸರಿ ನನ್ನ ಹತ್ರ ಫೋನ್ ಮಾಡಿ ಹೇಳ್ದ. ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ. ಸರಿ ಆಯಿತು ಹೋಗು ಕರ್ಕೊಂಡು ಬಾ ಅಂತ ಹಂಗಂದರು. ನನ್ನ ಜೊತೆಗೆ ನನ್ನ ಫ್ರೆಂಡ್ ಕೂಡ ಬಂದು ಕರ್ಕೊಂಡು ಬಂದ್ವಿ. ಅಲ್ಲೆಲ್ಲ ಲೀಗಲಾಗೆಲ್ಲ ಮುಗೀತು. ಅವರು ಎಲ್ಲ ಹೇಳಿ ಕಳಿಸಿದ್ರು, ಚೆನ್ನಾಗಿ ನೋಡ್ಕೊಬೇಕು, ಮದುವೆ ಆಗು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಕಳಿಸಿದ್ರು. ಕರ್ಕೊಂಡು ಬಂದು ಶುಕ್ರವಾರ ಕರ್ಕೊಂಡು ಬಂದು ಏನು ಮಾಡೋದು ಏನು ಅಂತ ಯೋಚನೆ ಮಾಡ್ತಿದ್ದೆ. ಅದೊಂದು ಭಯ ಆಗ್ತಿತ್ತು, ಏನಪ್ಪ ಸಡನ್ನಾಗಿ ಹಿಂಗೆ ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಮನೆಯವ್ರು ಕೇಳಿದ್ರು, ಏನು ಮಾಡ್ತೀಯ ಯಾವಾಗ ಮದುವೆ ಮಾಡ್ತೀಯ ಅಂತ. ನಾನಿದ್ದವಳು 20ನೇ ತಾರೀಕು ಒಳ್ಳೆ ಡೇಟ್ ಇತ್ತು. ಅವತ್ತು ಅಕ್ಷಯ ತೃತೀಯ ಅಲ್ವಾ, ಅದರಿಂದ ನಾನು ಸರಿ ಅವತ್ತೇ ಮದುವೆ ಮಾಡೋಣ ಬಿಡು ಅಂತ ಅಂದ್ಕೊಂಡು ನನ್ನ ದೇವಸ್ಥಾನದಲ್ಲೂ ಕೂಡ ಕೇಳ್ಕೊಂಬಂದಿದ್ದೆ. ಅವತ್ತೇ ಮದುವೆ ಮಾಡಿ ಒಳ್ಳೆ ಟೈಮ್ ಚೆನ್ನಾಗಿದೆ ಅಂತ ಅಂದರು. ಸರಿ ಅಂತೇಳಿ 2 ಡೇಸಲ್ಲೇ ಮದುವೆನ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ವಿ. ನನ್ನ ಫ್ರೆಂಡ್ ಹತ್ರ ಹಿಂಗೆ ಕಣೆ ಅಂತ ಅಂದೆ, ಯಾಕಂದರೆ ಅವಳು ನನ್ನ ಜೊತೆಗೆಲ್ಲ ಬಂದಿಲ್ಲಲ್ವ, ಅವಳ ಹತ್ರ ಹಿಂಗೆಲ್ಲ ಅಂದೆ. ಸರಿ ಕಣೆ ಮಾಡೇ, ನಾನು ಇದ್ದೀನಿ, ನಿಮ್ಮ ಜೊತೆ ಇಲ್ವಾ, ನಾವೆಲ್ಲ ಇದ್ದೀವಿ ಮಾಡು ಅಂತ ಧೈರ್ಯ ತುಂಬಿದ್ಲು. ನಮ್ಮ ಮನೆಯವರು ಕೂಡ ಅಷ್ಟೇ, ಮಾಡೋಣ ಬಿಡು ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ, ಇವಾಗ ಚೆನ್ನಾಗಿದ್ದರೆ ಸಾಕು ಅಂಥೇಳಿ ನಾವು 2 ಡೇಸಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ವಿ. ನನಗೆ ಒಂದು ಕಡೆ ಅಳು ಬರ್ತೈತೆ, ಏನು ಮಾಡಬೇಕು ಏನು ಬಿಡಬೇಕಂತ ಗೊತ್ತಾಗ್ತಾಯಿಲ್ಲ. ಅದು ನಾನು ಯಾರ ಹತ್ರನೂ ಕೂಡ ತೋರಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ತೋರಿಸ್ಕೊಂಡ್ರೆ ನನ್ನ ತಮ್ಮನೂ ಕೂಡ ಹತ್ಬಿಡ್ತಾನೆ, ಅವನಿಗೂ ಕೂಡ ಆಗಲ್ಲ. ಎಮೋಷ್ನಲಿ ಮೆಂಟಲಿ ಕುಗ್ಗೋಗ್ಬಿಡ್ತೀವಿ ಅಂತೇಳಿ ನಾನು ತೋರಿಸ್ಕೊತಾ ಇರಲಿಲ್ಲ. ತೋರಿಸ್ಕೊಳ್ಳೋ ಸಂದರ್ಭ ಬಂದಾಗ ನನ್ನ ಫ್ರೆಂಡ್ ಇದ್ಲು, ಅವಳು ನಂಗೆ ತೋರಿಸ್ಕೊಳ್ಳೋಕ್ಕೂ ಕೂಡ ಬಿಡ್ತಾಯಿಲ್ಲ. ಏನಾದ್ರು ಅಳೋ ಅಂಥ ಸಿಚುವೇಶನ್ ಬಂದಾಗ ಕಾಮಿಡಿ ಮಾಡಿ ನಗಿಸ್ಬಿಡ್ತಿದ್ಲು. ಆ ಥರ ಗಾಡ್ ಗ್ರೇಸ್ ಅನಿಸುತ್ತೆ ನಿನಗೆ, ಗಾಡ್ ಬ್ಲೆಸ್ ಅನಿಸುತ್ತೆ ನನಗೆ. ಒಳ್ಳೆ ಫ್ರೆಂಡ್ಸ್ನ ಕೊಟ್ಟಿದ್ದಾರೆ. ನಿಜ, ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿರ್ತೀವೋ ಗೊತ್ತಿಲ್ಲ. ಒಂದು ಒಳ್ಳೆ ಫ್ರೆಂಡ್ಸ್ಗಳು ಸಿಗೋದಕ್ಕೂ ಕೂಡ ಅದೃಷ್ಟ ಮಾಡಿರ್ಬೇಕು ಅನಿಸುತ್ತೆ. ಬಟ್ ನಾನು ಆ ಅದೃಷ್ಟನ ಮಾಡ್ಕೊಂಡು ಬಂದಿದ್ದೀನಿ ಅನಿಸುತ್ತೆ. ಇನ್ನೂ ನಾನು ಯಾರಿಗೇನು ಹೆಲ್ಪ್ ಮಾಡಿದ್ನೋ, ಸಹಾಯ ಮಾಡಿದ್ನೋ ಗೊತ್ತಿಲ್ಲ. ಒಳ್ಳೇದಂತೂ ಮಾಡಿದ್ದೀನಿ ಹೊರತು ಕೆಟ್ಟದಂತೂ ಯಾರಿಗೂ ನಾನು ಮಾಡಿಲ್ಲ.
ಬಟ್ ಇವಾಗ ಕಷ್ಟ ಅಂತ ಬಂದಾಗ ಯಾರ್ಯಾರು ಹೆಂಗೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ, ಅದು ಈ ಟೈಮಲ್ಲೇ ಗೊತ್ತಾಗೋದು ಅನಿಸುತ್ತೆ. ಬಟ್ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಈ ಟೈಮಲ್ಲಿ, ತುಂಬ ಚೆನ್ನಾಗಿ ನಂಗೆ ಅರ್ಥ ಆಯಿತು. ಕಷ್ಟ ಅಂತ ಬಂದಾಗ ಯಾರ ಜೊತೆಲಿ ನಿಂತರು, ಯಾರು ನಿಲ್ಲಿಲ್ಲ ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರು ಎಲ್ಲರೂ ಕೂಡ. ಅರ್ಥ ಆಯಿತು ನನಗೆ. ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಸರಿ ಬಿಡು, ಹುಟ್ಸಿದ ದೇವ್ರು ಹುಲ್ ಮೇಯ್ಸಲ್ಲ ಅಂತಾನಲ್ಲ, ಹಂಗೇ ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಅದೆಲ್ಲ ಆಗೇ ಆಗುತ್ತೆ ಅಂತ ನಾನು ಕೂಡ ಮನಸ್ಸು ಗಟ್ಟಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಶುರು ಮಾಡಿಕೊಂಡೆ. 2 ಡೇಸಲ್ಲಿ ಎಲ್ಲನೂ ಕೂಡ ಮಾಡ್ಕೊಬೇಕಾಗಿತ್ತು ನನಗೆ. ಸೊ ಅದು ಓಡಾಟದಲ್ಲಿ ನನಗೆ ಜ್ವರ ಕೂಡ ಬಂದುಬಿಡ್ತು ಹಿಂದಿನ ದಿನ ನೈಟು. ಅಂದರೆ ಸೋಮವಾರ ಮದುವೆ, ಭಾನುವಾರ ನಾವೆಲ್ಲ ಐಟಮು ಹೂವು ಅದು ಇದು ಏನೇನೆಲ್ಲ ಐಟಮ್ ಬೇಕು ಅದೆಲ್ಲ ತೊಗೊಂಡು ಬರೋಕ್ಕೆ ಹೋದಾಗ್ಲೇ ನಂಗೆ ಅಲ್ಲೇ ಜ್ವರ ಸ್ಟಾರ್ಟ್ ಆಗೋಯಿತು. ಜ್ವರ, ಮೈಕೈ ನೋವು, ತಲೆ ಫುಲ್ಲು ಎಲ್ಲ ಪೇನ್ ಆಗೋಯಿತು, ಆಗ್ತಾನೇ ಇರಲಿಲ್ಲ ನನಗೆ. ಹಂಗೂ ಹಿಂಗೂ ಟ್ಯಾಬ್ಲೆಟೆಲ್ಲ ನುಂಗ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೆ. ಎಲ್ಲನೂ ರೆಡಿ ಮಾಡಿಕೊಂಡು ಫೈನಲಿ ನಾವು ಮದುವೆಗೆಲ್ಲ ಯಾರ್ಯಾರು ಬೇಕೋ ಅವರು ಅಷ್ಟೇ ಜನನ ನಾನು ಕರೆದೆ. ತೀರಾ ಯಾರನ್ನೂ ಕರೆಯೋಕ್ಕೆ ಹೋಗಲಿಲ್ಲ. ನನ್ನ ತಮ್ಮ ಅವರಿಬ್ಬರು ಫ್ರೆಂಡ್ಸ್ ಬಂದಿದ್ದರು. ಹುಡುಗಿ ಮನೆ ಕಡೆಯಿಂದ ಯಾರೂ ಕೂಡ ಬರಲಿಲ್ಲ. ಹಿಂದಿನ ದಿನ ಕಾಲ್ ಮಾಡಿದ್ವಿ, ಬನ್ನಿ ಮದುವೆ ಮಾಡ್ತಾಯಿದ್ದೀವಿ ಅಂತ. ಅವರು ಇಲ್ಲ ನಾವು ಬರೋಲ್ಲ, ನೀವು ಮಾಡ್ಕೊಳ್ಳಿ, ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟೇ ಅವ್ರ ಅಪ್ಪ ಅಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ ಅಂಥೇಳಿ ನಾನು ಕೈ ಮೀರಿದಷ್ಟು ನಾನು ಎಲ್ಲನೂ ಮಾಡಿದೆ. ನಾಳೆ ದಿನ ನನ್ನ ಮದುವೆ ಹಂಗಾಗಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು ಅಂತ ಹುಡುಗಿಗೂ ಕೂಡ ಆಸೆ ಇರುತ್ತಲ್ವ. ನಾನು ಒಂದು ಹೆಣ್ಣಾಗಿ ಆ ಹುಡುಗಿ ಮನಸ್ಸು ಕೂಡ ನಾನು ಅರ್ಥ ಮಾಡ್ಕೊಬೇಕು ಅಂಥೇಳಿ ಅವಳಿಗೆ ಬಳೆ ತೋಡಿಸೋದಿರ್ಬೋದು, ಮೇಕಪ್ ಆಡ್ಸೋದಿರ್ಬೋದು, ಅವಳಿಗೆ ಏನೇನು ಬೇಕೋ ಐಟಮ್ ಎಲ್ಲ ತಂದು ಕೊಡೋದಿರ್ಬೋದು, ಮೆಹಂದಿ ಹಾಕೋದಿರ್ಬೋದು, ಎಲ್ಲನೂ ನನಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ನಾನು ಅವಳಿಗೆ ಮಾಡಿಕೊಟ್ಟೆ. ಯಾಕೆಂದರೆ ನಾಳೆ ದಿನ ಅವಳು ಕೊರಗಬಾರ್ದು, ನನ್ನ ಮದುವೆ ಹೆಂಗೋ ಆಗಬೇಕಾಗಿತ್ತು, ಹೆಂಗೆಂಗೋ ಆಗೋಯ್ತು ಅಂತ ಕೊರಗಬಾರ್ದು ಅಂಥೇಳಿ ಎಲ್ಲನೂ ರೆಡಿ ಮಾಡಿ ಎಲ್ಲನೂ ಮಾಡಿದೆ. ಆಮೇಲೆ ನನ್ನ ಫ್ರೆಂಡ್ ಹತ್ರ ಕ್ಯಾಮ್ರಾ ಇತ್ತು, ಅವಳೇ ಬೆಳಗ್ಗೆ ಅವಳು ಶೂಟಿಂಗ್ ಇದ್ದಿದ್ದರಿಂದ ಅವಳು ಬರೋಕ್ಕಾಗಲಿಲ್ಲ. ಬೆಳಗ್ಗೆ ಬಂದು ಮದುವೆ ಟೈಮಿಗೆ ಬೆಳಗ್ಗೆ ಟೆಂಪಲ್ಗೆ ಡೈರೆಕ್ಟಾಗಿ ಬಂದುಬಿಡ್ತೀನಿ ಕಣೆ, ಬೇಜಾರಾಗಬೇಡ ಅಂತ ಅಂದ್ಲು. ಸರಿ ಕಣೆ ಪರವಾಗಿಲ್ಲ ಆಯಿತು ಬಾ ಅಂತೇಳಿ, ಕ್ಯಾಮ್ರಾ ಇತ್ತು ಅವಳ ಹತ್ರ, ಹಂಗೆ ಕ್ಯಾಮ್ರಾ ತೊಗೊಂಬಂದ್ಬಿಡೆ ಅಂತ ಹೇಳಿದೆ. ಕ್ಯಾಮ್ರಾ ಇದ್ದರೆ ಫೋಟೋ ಆದರೂ ತಕ್ಕೊಳ್ಬೋದಲ್ವ, ಅದೊಂದು ಮೆಮೊರಿ ಇರುತ್ತೆ, ಆಲ್ಬಮ್ ಮಾಡಿಸ್ಕೊಳ್ಬೋದು ಅಂಥೇಳಿ. ಯಾವುದೂ ಕೂಡ ಮಿಸ್ ಆಗಬಾರ್ದು. ಮದುವೆ ಆಗಿದ್ದಕ್ಕೆಲ್ಲ ಫೋಟೋ, ಕ್ಯಾಮ್ರಾ, ಆಲ್ಬಮ್ ಎಲ್ಲ ವೀಡಿಯೋಸ್ ಎಲ್ಲ ಇರಬೇಕಂದ್ವಿ ಅಂಥೇಳಿ ಎಲ್ಲನೂ ಫೋಟೋಸ್ ಎಲ್ಲ ತಗೊಂಡ್ವಿ. ಮುಂದೆ ಯಾವಾಗಾದರೂ ಫ್ರೀ ಇದ್ದಾಗ ಆಲ್ಬಮ್ ಮಾಡಿಸ್ಕೊಳ್ಬೋದು, ನೆನಪಲ್ಲಿರುತ್ತೆ, ಆವಾಗ ನೋಡ್ಕೊಳ್ಬೋದು ಅಂಥೇಳಿ ಅದನ್ನು ಕೂಡ ನಾನು ಎಲ್ಲನೂ ಕೂಡ ಸಾಧ್ಯ ಆದಷ್ಟು ಮಾಡಿದೆ. ಎಷ್ಟಾಗುತ್ತೋ ಅಷ್ಟು 2 ದಿವಸದಲ್ಲಿ ತುಂಬ ಸಾಧ್ಯ ಆದಷ್ಟು ಕೂಡ ಮಾಡಿದೆ. ಇನ್ನು ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ನಮ್ಮನೆಯವರು ಕೂಡ ಅಷ್ಟೇ ತುಂಬ ಜೊತೆಲಿ ನಿಂತು ತುಂಬ ಹೆಲ್ಪ್ ಮಾಡಿದ್ರು ಪಾಪ. ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಮನೆಯವರೆಲ್ಲ ನೋಡಿಕೊಂಡು ಎಲ್ಲ ರೆಡಿ ಮಾಡಿದ್ರು. ಊಟಕ್ಕೆಲ್ಲ ಕೂಡ ಹೇಳಿದರು. ಒಂದು 50 ಜನಕ್ಕೆ ಊಟಕ್ಕೆ ಹೇಳಿದ್ವಿ ಅಷ್ಟೇ, ಜಾಸ್ತಿ ಜನಕ್ಕೆ ಹೇಳಿಲ್ಲ. 50 ಜನಕ್ಕೆ ಊಟಕ್ಕೆ ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಬರ್ತಾರಲ್ವ, ದೇವಸ್ಥಾನದ ಪೂಜೆಗೆ ಅವತ್ತು ಅಕ್ಷಯ ತೃತೀಯ ಇದ್ದಿದ್ದರಿಂದ ಪೂಜೆಗೆ ಎಲ್ಲರೂ ಬರ್ತಾರಲ್ವ ಅಂಥೇಳಿ ಎಲ್ರಿಗೂ ಸೇರಿಸಿ ನಮ್ಮ ಮನೆಯವರು ಒಂದು 50 ಜನಕ್ಕೆ ಅಂತ ಟೊಮೆಟೊ ಬಾತು ಮತ್ತು ಕೇಸರಿ ಬಾತನ್ನ ಮಾಡಿಸಿದ್ವಿ. ಬಂದವರು ಎಲ್ಲರೂ ಟಿಫನ್ ಆದರೂ ಮಾಡ್ಕೊಂಡು ಹೋಗಲಿ, ಏನೂ ಕೊರತೆ ಆಗಬಾರ್ದು. ಒಂದು ಚಿಕ್ಕದಾಗಿ ಮದುವೆ ಮಾಡಿದ್ರು ಒಂದು ಶಾಸ್ತ್ರವಾಗಿ ಎಲ್ಲ ನೀಟಾಗಿ ಮಾಡೋಣ ಅಂಥೇಳಿ ಪ್ಲ್ಯಾನೇ ಮಾಡಿಲ್ಲ ಗೈಸ್. ನಾವು ಹೀಗೆ ಮದುವೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಪ್ಲ್ಯಾನೇ ಇಲ್ಲ. ಸಡನ್ನಾಗಿ ಆನ್ ದ ಸ್ಪಾಟ್ ನಮ್ಗೆ ಏನು ನೆನಪಾಗುತ್ತೋ ಅದನ್ನು ನಾವು ಮಾಡಿದ್ದೀವಿ ಅಷ್ಟೇ. 2 ಡೇಸಲ್ಲಿ ನೋಡಿ ಇಷ್ಟು ಮದುವೆ ಮಾಡಿದ್ದೀವಿ ನಾವು. ನಮ್ಮ ಮನೆ ತಾವಿರೋರು ಎಲ್ಲರೂ ಹಂಗೆ ಅಂತಾಯಿದ್ರು, ಸಡನ್ನಾಗಿ ಮದುವೆ ಫಿಕ್ಸ್ ಮಾಡಿದ್ದೆ, ಒಂದು ಮಾತು ಹೇಳಿಲ್ಲ, ಹೆಂಗೆ ಮಾಡಿದೆ, ಅದು 2 ದಿವಸದಲ್ಲಿ ಹೆಂಗೆ ಮಾಡಿಬಿಟ್ಟೆ, ಹಂಗೆ ಹಿಂಗೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಯಾರೂ ಇಲ್ಲ ನಮ್ಗೆ, ಅಪ್ಪ ಅಮ್ಮ ಅಂತೂ ಯಾರೂ ಇಲ್ಲ. ಅವ್ರು ಇದ್ದಿದ್ರೆ ಹೇಗೆ ಮಾಡ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ. ಬಟ್ ಈ ಟೈಮಲ್ಲಂತೂ ನಂಗೆ ನಮ್ಮ ಅಪ್ಪ ಅಮ್ಮ ತುಂಬ ಅಂದರೆ ತುಂಬ ನೆನಪಾಗ್ತಾಯಿದ್ರು. ಅದನ್ನು ಯಾರ ಹತ್ರನೂ ನಾವು ತೋರಿಸ್ಕೊಳಕ್ಕಾಗ್ತಾನೆ ಇರಲಿಲ್ಲ. ತೋರಿಸ್ಕೊಂಡ್ರೆ ಎಲ್ಲಿ ಏನಾಗುತ್ತೋ, ಯಾರೇನಂತಾರೋ ಅನ್ನೋದು ಹೆವಿ ಮನ್ಸಲ್ಲಿ ಕೊರಗ್ತಾ ಇತ್ತು. ಬಟ್ ಇಂಥ ಸಿಚುವೇಷನಲ್ಲಿ ಮಕ್ಕಳು ಮದುವೆ ಅಂತ ಬಂದಾಗ ಅಪ್ಪ ಅಮ್ಮಂದಿರು ಇರಬೇಕು. ಬಟ್ ನಮಗಿಬ್ಬರೂ ಕೂಡ ಇಲ್ಲ, ಅದು ಒಂದೇ ಲೈಫ್ ಲಾಂಗ್ ಕಾಡ್ತಾ ಇರುತ್ತೆ. ನನ್ನ ಮದುವೆ ಅಂತ ಬಂದಾಗಲೂ ಅಷ್ಟೇ, ನಮಗೀಗಲೂ ಕೂಡ ಆಲ್ಬಮ್ ಅದೆಲ್ಲ ಏನಿಲ್ಲ. ನನ್ನ ಮದುವೆದು ಕೂಡ ಸೇಮ್ ನನ್ನ ತಮ್ಮನ ಮದುವೆ ಹೆಂಗೆ ಟೆಂಪಲಲ್ಲಾಯಿತು ಅದೇ ಥರ ನನ್ನ ಮದುವೆ ಕೂಡ ಟೆಂಪಲಲ್ಲಾಯಿತು. ಆದರೆ ಅಂದರೆ ಸಿಂಪಲ್ಲಾಗಾಯಿತು ಅಷ್ಟೇ. ಡೈರೆಕ್ಟಾಗಿ ಟೆಂಪಲ್ಗೆ ಹೋದ್ವಿ, ಮದುವೆ ಮಾಡಿ ನನ್ನ ತಮ್ಮಂಗೆ ಆದರೂ ಅರ್ಶಿನ ಹಚ್ಚಿ ಅದೆಲ್ಲ ಕೂಡ ನಾನು ಮಾಡಿದ್ದೆ. ಬಟ್ ನನ್ನ ಮದುವೆಲಿ ನಾನು ಮೆಹಂದಿ ಕೂಡ ಹಾಕ್ಕೊಂಡಿರಲಿಲ್ಲ, ಒಂದು ನೈಲ್ ಪಾಲಿಶ್ ಕೂಡ ಹಾಕ್ಕೊಂಡಿರಲಿಲ್ಲ. ಆ ಥರ ನನ್ನ ಮದುವೆ ಆಗಿದ್ದು. ಬಟ್ ಚೆನ್ನಾಗಿಟ್ಟಿದ್ದಾನೆ ದೇವರು, ಅಷ್ಟೇ ಸಾಕು ನನಗೆ. ನಾನು ಯಾರಿಗೂ ಏನೂ ಮೋಸ ಮಾಡಿಲ್ಲ. ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ಏನೋ ಗೊತ್ತಿಲ್ಲ ನನಗೆ.
ಬಟ್ ಚೆನ್ನಾಗಿದ್ದೀನಿ ಅಷ್ಟೇ. ಲೈಫು ಹೇಗೆ ಹೋಗ್ತಿದೆ ದೇವ್ರಿಗೆ ಸೇರಿದ್ದು. ಹಂಗೆ ನನ್ನ ತಮ್ಮನ ಜೀವನನೂ ಕೂಡ ತುಂಬ ಚೆನ್ನಾಗಿದ್ರೆ ಸಾಕು, ಇನ್ನೇನು ಬೇಡ ನನಗೆ. ಫೈನಲಿ ಒಂದು ಮದುವೆ ಏನೋ ಚೆನ್ನಾಗಾಯಿತು. ನಮ್ಮನೆಯವರು ಅಷ್ಟೇ, ನಮ್ಮನೆಯವ್ರ ಫ್ರೆಂಡ್ಸು ಎಲ್ಲರೂ ಓಡಾಡ್ಕೊಂಡು ಇದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಪಾಪ ಎಲ್ಲರೂ ತನ್ನ ಮನೆ ಮದುವೆ ಅಂತೇಳಿ ಮುಂದೆ ನಿಂತೆಲ್ಲ ಮಾಡಿಕೊಟ್ರು. ನಮಗವ್ರಿಗೂ ಸಂಬಂಧನೇ ಇಲ್ಲ ಗೈಸ್, ಓಕೆನಾ. ನಮಗವ್ರಿಗೂ ಸಂಬಂಧನೇ ಇಲ್ಲ. ನನ್ನ ಫ್ರೆಂಡ್ಸ್ಗಾಗಿರ್ಬೋದು, ನಮ್ಮ ಮನೆಯವ್ರ ಫ್ರೆಂಡ್ಸ್ಗಾಗಿರ್ಬೋದು ಸಂಬಂಧ ಇಲ್ಲ. ಫ್ರೆಂಡ್ಸ್ ಅಷ್ಟೇ, ಸ್ವಲ್ಪ ದಿವಸದಿಂದ ಗೊತ್ತಿರುತ್ತೆ ಅಷ್ಟೇ. ಅವರೇ ಬಂದು ನಿಂತು ನನ್ನ ಮನೆ ಮದುವೆ, ತನ್ನ ಮನೆ ಮದುವೆ, ನನ್ನ ಅಣ್ಣ ತಮ್ಮನ ಮದುವೆ ಅಂತ ಬಂದು ಮುಂದೆ ನಿಂತು ಮಾಡಿದ್ರು. ಅಷ್ಟೇ ಸಾಕು, ನನಗಿನ್ನೇನು ಬೇಡ. ಅವ್ರೊಂದು ಲೈಫ್ ಲಾಂಗ್ ನಾನು ಯಾವತ್ತೂ ಕೂಡ ಮರೆಯಲ್ಲ. ಕಷ್ಟ ಅಂತ ಬಂದಾಗ ಜೊತೆಲಿ ನಿಂತು ಎಲ್ಲನೂ ಕೂಡ ಮಾಡಿಕೊಟ್ರು ನನಗೆ. ಅದನ್ನು ನಾನು ಯಾವತ್ತಿಗೂ ಸಾಯೋವರೆಗೂ ಕೂಡ ನಾನು ಮರೆಯಲ್ಲ. ಅದೇ ಹೇಳ್ತಾರಲ್ವ, ನಾವೊಂದು ಕೊಟ್ಟರೆ ನಾವು ಒಂದು ಒಳ್ಳೇದು ಮಾಡಿದ್ರೆ ದೇವ್ರು ನಮಗೆ 10 ಒಳ್ಳೇದು ಮಾಡ್ತಾನಂತ. ಹಂಗೆ ಇದೇ ಸಾಕ್ಷಿ ಅನ್ಸುತ್ತೆ ನನಗೆ. ಎಷ್ಟೊತ್ತಿದೆ ಅದೇ ಅಂದ್ಕೊಂಬಿಟ್ಟಿದ್ದೀನಿ ನಾನು. ನಿಜ ಅವತ್ತು ಮದುವೆ ದಿವಸ ಯಾರೂ ಕೂಡ ಬಂದಿಲ್ಲ, ಯಾರೂ ಕೂಡ ಏನು ಹೆಲ್ಪ್ ಮಾಡಲಿಲ್ಲ. ಅವರೇ ಬಂದು ನಿಂತೆಲ್ಲನೂ ಕೂಡ ಮಾಡಿದ್ರು. ಅದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ ಟೈಮಲ್ಲಿ ಗೊತ್ತಾಯ್ತು ನನಗೆ, ಕಷ್ಟ ಅಂತ ಬಂದಾಗ ಯಾರ ಜೊತೆ ನಿಂತ್ಕೊತಾರೆ, ಯಾರು ನಿಂತ್ಕೊಳ್ಳಲ್ಲ ಅನ್ನೋದು ಆ ಟೈಮಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಯಿತು. ಅರ್ಥ ಕೂಡ ಮಾಡಿಸಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ನೋವು ತುಂಬ ಇದೆ ಮನಸ್ಸಲ್ಲಿ, ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ. ಹೇಳ್ಕೊಳ್ಳೋಕ್ಕೂ ಹೋಗ್ಬಾರ್ದು ಯಾರ ಹತ್ರನೂ. ನಮ್ಮ ನೋವನ್ನ ನಮ್ಮ ಹತ್ತದ ನಿಂತು ಯಾರು ನೋಡ್ತಾರೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ನಮ್ಮ ಕಷ್ಟ ಏನೋ, ನಮ್ಮ ಸುಖ ಏನು, ನಮ್ಮ ದುಃಖ ಏನು ಅಂತ. ಅಷ್ಟೇ ಸಾಕು. ಫೈನಲಿ ನನ್ನ ತಮ್ಮನ ಮದುವೆ ಚೆನ್ನಾಗಿ ಖುಷಿಯಿಂದ ಎಲ್ಲ ಆಯಿತು. ನಾನು ಯಾರ್ಯಾರನ್ನ ಕರೆದಿದ್ದವ್ರು ಎಲ್ಲರೂ ಕೂಡ ಬಂದರು. ಖುಷಿ ಆಯಿತು ನನಗೂ ಕೂಡ. ನನ್ನ ಫ್ರೆಂಡ್ಸು, ಅಕ್ಕಪಕ್ಕ ಮನೆಯವ್ರನ್ನ ಸ್ವಲ್ಪ ಜನನ ಅಷ್ಟೇ ಕರೆದಿದ್ದು ನಾನು, ಇನ್ಯಾರೂ ಜಾಸ್ತಿ ಕರೆಯೋಕ್ಕಾಗಲಿಲ್ಲ. ಫೈನಲ್ ನಂಗೆ ನಿಜ ಖುಷಿ ಆಯಿತು. ಹೆಂಗೋ ನನ್ನ ತಮ್ಮನಿಗೊಂದು ಮದುವೆ ಅಂತ ಆಯಿತು, ಒಂದು ಮನೆ ಅಂತ ಆಯಿತು. ನನಗೆ ಏನು ಮನ್ಸಲ್ಲಿ ತುಂಬ ಕೊರಿತಿತ್ತು ಯಾವಾಗಲೂ, ಅವ್ನಿಗೆ ಯಾವಾಗ ಮದುವೆ ಮಾಡ್ತೀನೋ, ನನ್ನ ಕೈಲಿ ಆಗುತ್ತಾ ಮದುವೆ ಮಾಡೋದಕ್ಕೆ, ಹುಡುಗಿ ಸಿಗ್ತಾಳ ಇಲ್ವೋ ಏನೋ. ಅಂದರೆ ಏನೂ ಇಲ್ಲ ಅಲ್ವಾ, ಯಾರು ಕೊಟ್ಬಿಡ್ತಾರೆ ಸಡನ್ನಾಗಿ ಅಲ್ವಾ. ಅವನಿಗೂ ಒಂದು ಕೆಲಸ ಗಿಲ್ಸ ಅಂತ ಎಲ್ಲ ಇದ್ದು ಎಲ್ಲ ಮಾಡಿದ್ರೇ ಎಲ್ಲನೂ. ಇವಾಗ ನಾವೇ ಒಂದು ಮದುವೆ ಮಾಡಬೇಕಾದಾಗ, ನಮ್ಮೊಂದು ಮನೇಲಿ ಮದುವೆ ಮಾಡ್ಕೊಡ್ಬೇಕಾದ್ರೆ ತುಂಬ ನೋಡಿ ಮಾಡಿ ಕೊಡ್ತಾರೆ. ಈಗ ನನ್ನ ತಮ್ಮನೂ ಅಷ್ಟೇ, ಅವನು ಮುಂಚೆ ಸ್ವಲ್ಪ ಪೋಲಿ ಬಿದ್ದೋಗಿದ್ದ. ಇವಾಗೆಲ್ಲ ಸ್ವಲ್ಪ ಚೆನ್ನಾಗಾಗಿದ್ದಾನೆ, ಅದೊಂದು ಖುಷಿ. ಆವಾಗ ಮುಂಚೆ ತುಂಬ ನೋವಾಗ್ತಿತ್ತು, ಯಾರ ಹತ್ರ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಅವ್ನು ಮಾಡೋದೆಲ್ಲ ನೋಡಿ ನನಗೆ ಕಣ್ಣಲ್ಲಿ ನೀರು ಬರೋದು, ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಆವಾಗ ಅನ್ಸೋದು, ಯಾವಾಗ ಸರಿ ಹೋಗ್ತಾನೆ ಇವನು, ಮನೆ ಅಂತ ಯಾವಾಗ ಮಾಡ್ಕೊತಾನೆ, ಮದುವೆ ಅಂತ ಯಾವಾಗ ಮಾಡ್ಕೊಂಡು, ಅದೊಂದು ತುಂಬ ಕೊರಿತಿತ್ತು ನನಗೆ ಯಾವಾಗಲೂ ಮನಸ್ಸಲ್ಲಿ. ಬಟ್ ನಾನು ಹೇಳ್ಕೊತ ಇರಲಿಲ್ಲ ಅಷ್ಟೇ. ಫೈನಲಿ ಹೆಂಗೋ ಒಳ್ಳೆ ಬುದ್ಧಿ ಕಲಿತು ಕೆಲಸ ಮಾಡಿಕೊಂಡು ಮನೆಯೆಲ್ಲ ಮಾಡ್ಕೊಂಡಿದ್ದಾನೆ. ಬಾಡಿಗೆ ಮನೆ ಮಾಡಿದೆ. ನಂಗೆ ಅದೊಂದು ಆಸೆ ಐತೆ ಯಾವಾಗ್ಲೂ, ಒಂದು ಮನೆ ಅಂತ ನೀನು ಮಾಡ್ಕೊಳ್ಳೋ ತುಂಬ ಹೇಳ್ತಿದ್ದೆ, ಬೇರೆಯವ್ರ ಜೊತೆಲೆಲ್ಲ ಇರಬೇಡ, ಮನೆ ಅಂತ ಮಾಡ್ಕೊ ಅಂತ. ಫೈನಲಿ ಹೆಂಗೋ ಮದುವೆ ಆಯಿತು, ಖುಷಿ ಆಯಿತು ಅಷ್ಟೇ. ಇಬ್ಬರು ಚೆನ್ನಾಗಿ ಸುಖವಾಗಿ ಬಾಳಿ ಬದುಕಿ. ಸೊ ಯಾರೆಲ್ಲ ಇವತ್ತು ನನ್ನ ತಮ್ಮನ ಆಡ್ಕೊತಾರೆ, ಅವರೆಲ್ಲರೂ ಮುಂದೆ ಅವನು ಖುಷಿಯಾಗಿ ಬದುಕಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ಇನ್ನೇನು ಕೇಳ್ಕೊಳ್ಳಲ್ಲ. ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು. ಇವಾಗ ಹುಡುಗಿ ಮನೆ ಕಡೆಯೂ ಅಷ್ಟೇ, ಬೇಡ ಅಂತ ಇದು ಮಾಡಿದ್ರು. ಅವ್ರು ಚೆನ್ನಾಗಿದ್ದರೆ ಅವರು ಬಂದೇ ಬಿಡ್ತಾರೆ ಒಂದಲ್ಲ ಒಂದು ದಿನ. ಅವಳಿಗೂ ಕೂಡ ಮನ್ಸಲ್ಲಿ ನೋವಿರುತ್ತೆ ನಂಗೆ, ಯಾಕೆಂದರೆ ನಾನು ಒಂದು ಹೆಣ್ಣಾಗಿ ನಾನು ಅದನ್ನು ಅರ್ಥ ಮಾಡ್ಕೊಳ್ಳೇಬೇಕು. ತುಂಬ ಚೆನ್ನಾಗಿ ನಾನು ಕೂಡ ಅರ್ಥ ಮಾಡಿಕೊಂಡೆ. ಬಟ್ ಏನು ಮಾಡೋಕ್ಕಾಗುತ್ತೆ ಅಲ್ವಾ, ನಾವೆಲ್ಲ ತುಂಬ ಒಪ್ಸಿದ್ವಿ ಬನ್ನಿ ಮಾಡಿ ಅಂತ. ಅವ್ರು ನಾವು ಬರಲ್ಲ, ನೀವು ಬೇಕಾದ್ರೆ ಮಾಡ್ಕೊಂಡು ಚೆನ್ನಾಗಿರಿ ಅಂದರು. ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ ಗೈಸ್. ಇವಾಗ ನಾವೇನೋ ಬೇಡ ಅಂತ ಇದು ಮಾಡಿಬಿಡ್ತೀವಿ, ನಾಳೆ ದಿನ ಈಗ ನಾವೇ TV ಪೇಪರ್ಗಳು ತುಂಬ ನೋಡ್ತಾನೆ ಇದ್ದೀವಿ ಅಲ್ವಾ. ಮಂಟಪದವರೆಗೂ ಹೋಗಿ ಹುಡುಗಿ ಹೋಗೋದು, ಬಿಟ್ಟೋಗೋದು, ಇಲ್ಲ ಸತ್ತೋಗೋದು, ಅದು ಇದು ಏನೇನೋ ಒಂದು ಆಗ್ತಾ ಇರುತ್ತೆ. ಅದೆಲ್ಲ ಯಾಕೆ ಬೇಕು ಅಲ್ವಾ. ನಮ್ಮ ಮಕ್ಳುಗಳು ನಮ್ಮ ಕಣ್ಮುಂದೆ ಚೆನ್ನಾಗಿದ್ರೆ ತಾನೇ ನಮಗೂ ಒಂದು ಖುಷಿ. ಏನೋ ಮಾಡ್ಕೊಂಡಿರ್ತಾನೆ, ಮಾಡಿಕೊಟ್ಬಿಡೋಣ ಅವ್ರ ಹಣೆ ಬರ ಅಂತ ಅನ್ನೋದು ಇಲ್ಲ. ತಂದೆ ತಾಯಿ ಪೇರೆಂಟ್ಸ್ಗಳು ಹಂಗೆ ಇರಬೇಕು, ಹಿಂಗೆ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಹೌದು, ಓಕೆ ಇರಬೇಕು. ಹಂಗಂತೇಳಿ ಮಕ್ಕಳು ಜೀವ ಕಳಿಯೋದು ಎಷ್ಟು ಸರಿ ಅಲ್ವಾ ಹೇಳಿ. ಈಗ ಅವ್ರು ಬೇಡ ಅಂತ ನಾವು ಹೇಳಿದ್ರೆ, ಅವರು ಏನಾರು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ, ಆಮೇಲೆ ಅವ್ರ ಮುಂದೆ ಅವ್ರಿದ್ರ ಮುಂದೆ ಹೋಗಿ ನಾವು ಬಾಯಿ ಪಡ್ಕೊಂಡ್ರೆ ಏನು ಸಿಗುತ್ತೆ ನಮಗೆ? ಏನು ಕೂಡ ಸಿಗಲ್ಲ ಅಲ್ವ. ಅವ್ರು ಖುಷಿಯಾಗಿರ್ಬೇಕಂತ ತಾನೇ ನಾವು ಆಸೆ ಮಾಡೋದು. ಅದಕ್ಕೆ ನಾನು ಕೇಳೋದು ಇಷ್ಟಪಡ್ತಾರ ನೋಡಿ ಮಾಡಿಕೊಟ್ಬಿಡಿ. ಅವ್ರ ಹಣೆ ಬರೀ ಹೆಂಗಿರ್ತಾರೋ ಹಂಗೆ.
ಅಂದರೆ ನೋಡಿ ಮಾಡಿ ಮಾಡಿಕೊಡಿ ಅಂದ ತಕ್ಷಣ ಅವ್ರು ಇಷ್ಟಪಟ್ಟಿದ ತಕ್ಷಣನೇ ಯಾರ್ಯಾರು ಹುಡುಗರು ಮಾಡಿಕೊಡೋದಲ್ಲ, ಹುಡುಗನ ಬಗ್ಗೆ ವಿಚಾರಿಸಿ ಮಾಡಿಕೊಡಿ ಎಲ್ಲ ಮಾಡಿ. ನಾನು ಅಷ್ಟೇ ನನ್ನ ತಮ್ಮನ್ನ ಫಸ್ಟು ಕೆಲಸ ಮಾಡೋ ಜಾಗದಲ್ಲಿ ಫಸ್ಟು ವಿಚಾರಿಸ್ದೆ ಹೆಂಗೆ ಏನು ಅಂತೆಲ್ಲ ವಿಚಾರಿಸಿನ ನಾನು ನೆಕ್ಸ್ಟು ಸ್ಟೆಪ್ಪು ಮುಂದಕ್ಕೆ ಇಟ್ಟಿದ್ದು. ನನಗೆ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಅವ್ರು ಕಷ್ಟಪಡೋದು ನನ್ನ ಕೈಲಿ ನೋಡೋಕ್ಕಾಗಕ್ಕೆ, ನಾನು ಒಂದು ಹೆಣ್ಣಾಗಿ ನಾವು ಹೆಂಗೆ ಬೇರೆ ಮನೇಲಿ ಬದುಕ್ತೀವಿ ಅವರು ಅಷ್ಟೇ ಅದೇ ಥರ ನಮ್ಮ ಮನೆಗೆ ಬಂದು ಚೆನ್ನಾಗಿರಬೇಕು, ನಮ್ಮ ಮನೆಗೆ ಬಂದು ಕಣ್ಣೀರು ಹಾಕ್ಬಾರ್ದು ಅನ್ನೋ ಕಾರಣಕ್ಕೆ ನನ್ನ ತಮ್ಮನ ಬಗ್ಗೆ ಎಲ್ಲ ವಿಚಾರಿಸಿ, ನಾನು ಕೆಲಸ ಮಾಡೋ ಜಾಗದಲ್ಲ ವಿಚಾರಿಸಿನೇ ನೆಕ್ಸ್ಟು ನಾನು ಮದುವೆ ಮಾಡೋದಕ್ಕೆ ರೆಡಿ ಮಾಡಿದ್ದು, ಮುಂದಕ್ಕೆ ಕಾಲಿಟ್ಟಿದ್ದು ನಾನು. ನಂಗೆ ನಂಬಿಕೆ ಬಂತು ನೋಡ್ಕೊತಾನೆ ಕೆಲಸ ಮಾಡ್ತಾನೆ ಅಂತೇಳಿ. ಅಲ್ಲಿವರೆಗೂ ನನಗೂ ಕೂಡ ಒಂದು ಸಖತ್ ಭಯ ಐತಿ, ಹೆಂಗೋ ಏನೋ ಎತ್ತ ಅಂತ. ಸೊ ಆ ಭಯ ಹೆಂಗೋ ಸದ್ಯ ಹೋಯ್ತು. ಚೆನ್ನಾಗಿದ್ದರೆ ಸಾಕು ರಾಯರ ಆಶೀರ್ವಾದದಿಂದ ನನಗೆ, ಇನ್ನೇನು ಬೇಡ ನನಗೆ. ಫೈನಲಿ ಒಂದು ಮನೆಗಿನೇ ಆಗಿ ಹೆಂಡ್ತಿ ಅಂತ ಬಂದು ನನ್ನ ತಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ಅಷ್ಟು ನನಗೆ ಇನ್ನೇನು ಕೂಡ ಬೇಡ. ತಾಯಿಯಾಗಿ ತಂದೆಯಾಗಿ ಅವನು ನೋಡ್ಕೊಳ್ಳಿ, ಅವನು ಕೂಡ ಅಷ್ಟೇ ತಂದೆ ತಾಯಿ ಬಿಟ್ಟು ಬಂದಿದ್ದಾಳೆ, ಅವನು ಕೂಡ ಅದೇ ಥರ ನೋಡ್ಕೊಳ್ಳಿ. ಇರು ಪೂಜಾ ಪೂಜಾ ಇರು, ಅವಳು ಕೇಳಲಿ. ನಿನಗೇನು ಅನ್ಸುತ್ತೆ ನಿನ್ನ ತಮ್ಮಂಗೆ ಅದನ್ನ ನೀನು ಹೇಳು. ನೀನು ಏನು ಹೆಂಗಿರ್ಬೇಕು ಅಂತ ಹೇಳ್ತೀಯಾ, ಅದನ್ನ ಇಲ್ಲಿ ಹೇಳ್ಬಿಟ್ಟು ಒಳಗೆ ಬಾ ಅಂತ ಹೇಳು. ಹಂಗೆ ಒಪ್ಕೊಂಡ್ರೆ ಹಿಂಗೆ ತಡಿ, ಕೈ ಹಿಡ್ಕಂಗೆ. ಹಾಂ ಹೇಳು. ಅವನಿಂದ ಬಂದವಳು ಅಪ್ಪ ಅಮ್ಮನೆಲ್ಲ ಬಿಟ್ಟು ಚೆನ್ನಾಗಿ ನೋಡ್ಕೊ, ಅಷ್ಟೇನೇನಿಲ್ಲ. ನೀನು ಅಷ್ಟೇ, ಅವನಿಗೆ ಅಪ್ಪ ಅಮ್ಮ ಇಲ್ಲ, ತಂದೆ ತಾಯಿ ನೀನೇ ಆಗಿ ಚೆನ್ನಾಗಿ ನೋಡ್ಕೋಬೇಕಷ್ಟೇ, ಆಯ್ತಲ್ಲ. ನೀನು ಇವಾಗ ಜವಾಬ್ದಾರಿ ಜಾಸ್ತಿ ಆಯಿತು, ಚೆನ್ನಾಗಿರಿ ಮುಟ್ಕೊಂಡು ಓದ್ಬಿಟ್ಟು ವೆಲ್ಕಮ್ ಟು ಹೋಮ್. ಪೂಜೆ ಮಾಡೋದಕ್ಕೆ ಓಕೆ ಗಾಯ್ಸ್, ಇಲ್ಲಿಗೆ ನಮ್ಮ ವೆಡ್ಡಿಂಗ್ ಕಂಪ್ಲೀಟ್ ಆಗ್ತಾ ಇದೆ. ಇಷ್ಟೊತ್ತು ನೀವೆಲ್ಲ ವಿಡಿಯೋಗಳನ್ನ ನೋಡಿದೀರ ಅಂತ ನಾವು ಇನ್ನೊಂದೇನು ಗೊತ್ತಾ, ನಾವು ಮನೆ ಬಿಟ್ಟು ಓಕೆ, ಈ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನಾವು ಮದುವೆ ಮಾಡಿ ಮುಗಿಸ್ಬಿಟ್ವಿ, ಹೆಂಗೆಲ್ಲ ಮಾಡಿದ್ವಿ ಅಂತ ನೀವು ನೋಡಿದೀರಾ. ಕೈ ಹೋಯ್ತಾ ಇಲ್ಲ, ಕೈ ಗೊತ್ತಲ್ಲ ಡ್ಯಾಮೇಜ್ ಆಗಿರೋದು. ಹಿಡಿದು ವಿಡಿಯೋನ ನನ್ನ ಕೈ ಅಂತೂ ನೋವು ಬಂದ್ಬಿಟ್ಟಿದೆ. ಹೇಳಿ ನಿಮ್ಮ ವ್ಲಾಗ್ನ ಕಂಪ್ಲೀಟ್ ಮಾಡಿ. ನೀನೇ ಎಂಡ್ ಮಾಡೋದು ಆಗ್ತಾ ಇತ್ತು. ಉಲ್ಟಾ ಇಟ್ಕೊಂಡಿದ್ದೆ ಫೋನ್ನ. ಹೇಳಿ. ಓಕೆ ಗಾಯ್ಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆಗೆ ನೀವು ಕೂಡ ಮದುವೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಒಂದು ವ್ಲಾಗು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಇವಾಗಲೇ ಹೋಗ್ಬಿಡ್ತೀನಿ. ಓಕೆ ಗೈಸ್, ಬಾಯ್.